ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸಾಂಖ್ಯ ಅಂತ ಒಂದು ದರ್ಶನ ಇದೆ. ಏನು ಸಂಖ್ಯೆಗೂ ಅದಕ್ಕೂ ಸಂಬಂಧ ಅಂದರೆ, ಹೌದು, ಆ ದರ್ಶನ ಸಂಖ್ಯಾನ ಮಾಡುತ್ತೆ. ಸಂಖ್ಯಾನ ಅಂದರೆ ಲೆಕ್ಕ ಹೇಳುತ್ತೆ. ಅದು ಅಂತ 1, 2, 3 ತತ್ವಗಳನ್ನ ಲೆಕ್ಕ ಮಾಡುತ್ತೆ ಅದು ಅಂತ. ಹಾಗಾಗಿ ಸಾಂಖ್ಯ ದರ್ಶನ ಅಂತ ಹೆಸರು. ಅದ್ಭುತವಾಗಿರುವ ದರ್ಶನ ಅದು. ಹೇಗೆ ಪ್ರಕೃತಿ ವಿಕಾಸವನ್ನು ಹೊಂದಿತ್ತು, ಎವಲ್ಯೂಷನ್, ಡಾರ್ವಿನ್ ಥಿಯರಿ ಅದು ಇದೆಲ್ಲ ಹೇಳ್ತಾರಲ್ಲ, ಹಾಗೆ ತತ್ವಗಳು ಹೇಗೆ ಒಂದಕ್ಕೊಂದು ವಿಕಾಸಗೊಂಡು ಬಂದವು, ಹೇಗೆ ಒಂದಕ್ಕೊಂದು ಲೀನವಾಗಿ ಹೋಗ್ತವೆ ಅನ್ನೋದನ್ನು ಅದು ಲೆಕ್ಕ ಹಾಕಿ ಹೇಳುತ್ತೆ. ಹಾಗಾಗಿ ಅದಕ್ಕೆ ಸಾಂಖ್ಯ ಅಂತ ಹೆಸರು ಆ ದರ್ಶನಕ್ಕೆ. ಅದು ತುಂಬ ಒಳ್ಳೆಯ ದರ್ಶನ ಅದು. ಅಂದರೆ ಅದಕ್ಕೆ ಅದರ ಆಚೆಗೆ ಅದರ ಗೂಢ ಮರ್ಮಗಳನ್ನ ಶಂಕರರು ಹೇಳಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವರು ಶಂಕರರು ಅದ್ವೈತ ದರ್ಶನದಲ್ಲಿ. ಆ ಮಾತು ಬೇರೆ. ಆದರೆ ಸಾಂಖ್ಯ ದರ್ಶನದಲ್ಲಿ ಎಷ್ಟಿದೆ ಅದೆಲ್ಲ ಬಹಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಸಾಂಖ್ಯರು ಅವ್ರು ಹೇಗೆ ಶುರು ಮಾಡ್ತಾರೆ ಅಂದರೆ, ಈಗ ಎರಡೇ ತತ್ವಗಳು, ಮೊದಲು ಎರಡೇ ತತ್ವಗಳು, ಒಂದು ಪುರುಷ ಇನ್ನೊಂದು ಪ್ರಕೃತಿ ಅಂತ. ಎರಡೇ ತತ್ವಗಳು ಅಂದರೆ ಇಡೀ ಇಷ್ಟೆಲ್ಲ ದೊಡ್ಡ ಸೃಷ್ಟಿಯ ವೈಭವ ಕಾಣುತ್ತಲ್ಲ, ವಿಸ್ತಾರ ಕಾಣುತ್ತಲ್ಲ, ಮೊದಲು ಎರಡೇ ಬಿಂದುಗಳಿದ್ದಿದ್ದು ಪುರುಷ ಪ್ರಕೃತಿ ಅಂತ. ಅಲ್ಲಿಂದ ಶುರು ಮಾಡ್ಕೋತಾರೆ ಅವರು. ನೀವು ಇನ್ನೂ ತತ್ವದ ಆಳಕ್ಕೆ ಹೋದಾಗ ಒಂದೇ ಇದ್ದಿದ್ದು ಅಂತ ಬರುತ್ತೆ. ಈಗ ಮನುಸ್ಮೃತಿ ನೋಡಿದರೆ, ಮನುಸ್ಮೃತಿ ಏನು ಹೇಳುತ್ತೆ ಅಂದರೆ, ದ್ವಿಧಾಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋ ಭವತು ಅರ್ಧೇನ ನಾರಿ ಅಂತ. ಅವನೇ ಮೊದಲಿದ್ದವನು, ಎಲ್ಲರಿಗಿಂತ ಮೊದಲಿದ್ದವನು, ಒಬ್ಬನೇ ಇದ್ದವನು. ಆಗ ಮತ್ತಾರೂ ಇರಲಿಲ್ಲ, ಒಂದೇ ಒಂದು ಮೊದಲ ಬಿಂದು ಅದು. ಅವನು ತನ್ನನ್ನು ತಾನು ಎರಡು ಭಾಗ ಮಾಡಿಕೊಂಡ. ದ್ವಿಧಾಕೃತ್ವ ಆತ್ಮನೋ ದೇಹಂ, ತನ್ನನ್ನು ಎರಡು ಭಾಗ ಮಾಡಿಕೊಂಡು ಅರ್ಧೇನ ಪುರುಷೋ ಭವತು ಅರ್ಧೇನ ನಾರಿ, ಅರ್ಧದಿಂದ ಪುರುಷನಾದ ಅರ್ಧದಿಂದ ನಾರಿಯಾದ ಅಂತ. ಅಂದರೆ ಮೇಲೊಂದು ಬಿಂದು ಇದೆ, ಆ ಒಂದು ಬಿಂದು ಕೆಳಗೆ ಎರಡು ಬಿಂದುಗಳಾಗಿ ಇಳಿದು ಬಂತು ಅಂತ. ಆ ಒಂದೇ ಎರಡಾಗ ಕೆಳಗೆ ಇಳಿದು ಬಂತು ಅಂತ. ಮೇಲೊಂದು ಬಿಂದು ಕೆಳಗೆರಡು ಬಿಂದು, ಅದಕ್ಕೆ ತ್ರಿಕೋಣ ಅಂತ ಹೆಸರು. ನಮ್ಮಲ್ಲಿ ತ್ರಿಕೋಣ ಅಂತ ಬಳಕೆ ಇದೆಯಲ್ಲ, ತ್ರಿಕೋಣಕ್ಕೆ ಅರ್ಥ ಇದೆ ಅಂತ. ಆ ಒಂದು ಇದ್ದಿದ್ದು ಎರಡಾಯ್ತಲ್ಲ, ಮೊದಲು ಒಂದೇ ಒಂದಾಗಿದ್ದು ಪುರುಷ ಪ್ರಕೃತಿ ಅಂತ ಆಯಿತು. ಆ ಮೊದಲೇ ಒಂದಕ್ಕೆ ಲಿಂಗ ಇಲ್ಲ, ಅಥವಾ ಎಲ್ಲ ಲಿಂಗವಲ್ಲಿದೆ, ಪುರುಷ ಸ್ತ್ರೀ ಎಲ್ಲ ಸೇರಿದೆ ಅದರಲ್ಲಿ. ಆದರೆ ಅದೇ ಎರಡಾಗಿ ಪುರುಷ ಪ್ರಕೃತಿಯಾಗಿ ಆ ಪುರುಷ ಪ್ರಕೃತಿಗಳು ಮತ್ತೆ ಸೇರಿದವು ಅಂತ, ಸೇರಿ ಸಂಸಾರ ನಡೀತು ಅಂತ. ಹಾಗೆ ಅದು ಇನ್ನೊಂದು ತ್ರಿಕೋಣ. ಅದು ಪುರುಷ ಪ್ರಕೃತಿ ಎರಡಿದ್ದು, ಆ ಎರಡು ಒಂದಾಗದಿದ್ದರೆ ಜಗತ್ತಿಲ್ಲ ಅಂತ. ನಿನ್ನೆ ತಾನೇ ನಾವು ಮ್ಯಾಟರ್ ಮತ್ತು ಎನರ್ಜಿ ಅಂತ ಹೇಳ್ತಾ ಇದ್ವಿ ಅಲ್ವಾ. ಮ್ಯಾಟರ್ ಅಂದರೆ ನಾರಿ ಪ್ರಕೃತಿ, ಎನರ್ಜಿ ಅಂದರೆ ಪುರುಷ ಅಲ್ಲಿ. ಹಾಗಾಗಿ ಇನ್ನು ತುಂಬ ನೀವು ಅಂದರೆ ಬರೀ ಪಂಚಭೂತ ಪ್ರಪಂಚವನ್ನು ನೋಡಿದ್ರೆ ಕೂಡ ಅಲ್ಲಿ ಎರಡೂ ಇದೆ. ಎರಡೂ ಇಲ್ಲದೆ ಬೇರೆ ಏನು ಇರೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ತಾನೇ ನಾವು ಅನ್ನಮಯ ಶರೀರ, ಅದರೊಳಗೆ ಶಕ್ತಿ ಅಂತೆಲ್ಲ ಹೇಳ್ತಾ ಇದ್ವು. ಶಕ್ತಿ ಮತ್ತು ದೇಹ ಅಂತ ಅನ್ನುವಾಗ ಬಂತು ಅದೇ ಅದು ಅಂತ. ಅಂತರಂಗ ಬಹಿರಂಗ ಅಂತ ಅದನ್ನೇ ಕರಿತೇವೆ ಅದನ್ನು. ಹಾಗಾಗಿ ಎರಡು ಇದ್ದದ್ದು ಪುನಃ ಒಂದಾಗಿ ಸಂಸಾರ ಶುರುವಾಯಿತು, ಸೃಷ್ಟಿ ಸಂಸಾರ. ಅದು ಇನ್ನೊಂದು ತ್ರಿಕೋಣ. ಆ ಮೊದಲನೇ ತ್ರಿಕೋಣ ಊರ್ಧ್ವಮುಖ ತ್ರಿಕೋಣ, ಒಂದೇ ಬಿಂದು ಮೇಲ್ಗಡೆ ಇರುವಂಥದ್ದು. ಅದು ಎರಡಾಯಿತು ಅಂತ. ಆ ಒಂದು ಬಿಂದು ಎರಡಾಗಿದ್ದಕ್ಕೆ ಮಧ್ಯೆ ಒಂದು ಲಿಂಕ್ ಕೊಟ್ಟರೆ ತ್ರಿಕೋಣ ಆಗುತ್ತೆ ಅದು. ಆ ಎರಡು ಪುನಃ ಒಂದಾಯಿತು ಅಂತ, ಇಬ್ಬರು ಸೇರಿ ಸಂಸಾರ ಶುರುವಾಯಿತು ಅಂತ. ಅದು ಅಧಸ್ ತ್ರಿಕೋಣ. ಮೊದಲನೇದು ಊರ್ಧ್ವ ತ್ರಿಕೋಣ. ಎರಡು ಸೇರಿದರೆ ಷಟ್ಕೋನ ಅಂತ ಏನು ನಾವು ಕರಿತೇವೆ. ಷಟ್ಕೋನದ ಅರ್ಥ ಇದು. ಷಟ್ಕೋನ ಸೃಷ್ಟಿಯ ರಹಸ್ಯವನ್ನು ಹೇಳುತ್ತೆ, ಸೃಷ್ಟಿ ಹೇಗೆ ಬಂತು ಅನ್ನೋದನ್ನು ಅದು ವಿವರಿಸುತ್ತೆ ಅಂತ. ಹಾಗೆ ಸಾಂಖ್ಯರು ಎಲ್ಲಿಂದ ಶುರು ಮಾಡ್ತಾರೆ ಅಂದರೆ, ಎರಡಾದರಿಂದ ಸಾಂಖ್ಯರು ಶುರು ಮಾಡ್ತಾರೆ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಪುರುಷ ಅಂದರೆ ಅದೊಂದು ಬೆಳಕು ಅಷ್ಟೇ, ಅದೊಂದು ಸುಖ ಅಷ್ಟೇ, ಅದೊಂದು ಅಸ್ತಿತ್ವ ಅಷ್ಟೇ, ಅಲ್ಲಿ ಬೇರೆ ಏನಿಲ್ಲ. ಅವನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ನಿರ್ಲಿಪ್ತ ಅವನು.
ಪ್ರಕೃತಿಯಲ್ಲಿ ಎಲ್ಲ ಕ್ರಿಯೆಗಳಿದೆ, ಎಲ್ಲ ಚಲನೆಗಳಿದೆ, ಎಲ್ಲ ಪರಿವರ್ತನೆಗಳಿದೆ, ಎಲ್ಲ ವೈವಿಧ್ಯಗಳಿದೆ, ಅದೆಲ್ಲ ಪ್ರಕೃತಿಲಿರೋಂಥದ್ದು. ಅಲ್ಲಿ ಆ ಪ್ರಕೃತಿ 24 ವಿಕಾಸವಾಯಿತು. ಅದೇ ನಾವು ಕಾಣ್ತಾ ಇರೋ ಪ್ರಪಂಚ. 24 ಹೆಜ್ಜೆಗಳಲ್ಲಿ ವಿಕಾಸ ಆಯಿತು ಅಂತ ಸಾಂಖ್ಯರು ಹೇಳ್ತಾರೆ. ಆ 24 ಹೆಜ್ಜೆಗಳು ಅಂದರೆ ಶಬ್ದಗಳನ್ನ ಹೇಳ್ತೇವೆ, ನಿಮ್ಗದು ಅಂದರೆ ಎಷ್ಟು ಸಾಧ್ಯ ಅಷ್ಟು ಫಾಲೋ ಮಾಡಿ ನೀವು ಅದನ್ನು. ಆ ಮೊದಲನೇದು ಪ್ರಕೃತಿ ಅಂತ ಹೆಸರು, ಅದಕ್ಕೆ ಮೂಲ ಪ್ರಕೃತಿ ಅಂತಲೂ ಕರೀತಾರೆ ಅದನ್ನು. ಪ್ರಕೃತಿ ಆ ಪ್ರಕೃತಿಯ ಮೊದಲನೇ ಹೆಜ್ಜೆ. ಹೆಜ್ಜೆನೇ ಶುರುವಾಗಿಲ್ಲ, ಆ ಹೆಜ್ಜೆ ಇದು ಅಂತ. ಅಂದರೆ ಪುರುಷ ಪ್ರಕೃತಿ ಅನ್ನೋ ಹಂತ ಅಂತ, ಅವರಿಬ್ಬರೇ ಇದ್ದಾರೆ ಅಂತ ಅನ್ನೋ ಹಂತ ಅಂತ. ಅದರಲ್ಲಿ ಆ ಹಂತದಲ್ಲಿ ಪುರುಷ ಇದ್ದಾಗ ಪ್ರಕೃತಿನೇ ಇದೆ ಹೆಚ್ಚು ಕಡಿಮೆ. ಅಲ್ಲೂ ಯಾವ ಚಲನೆಯೂ ಇಲ್ಲ, ಯಾವ ಸ್ಪಂದವೂ ಇಲ್ಲ. ಅದು ನಿಸ್ತರಂಗ ಸರೋವರದ ಹಾಗೆ ಅಂತ. ಅದು ಮೊದಲ ಹೆಜ್ಜೆಯನ್ನು ತಗೊಂಡಾಗ ಅದಕ್ಕೆ ಮಹತ್ ಅಂತ ಹೆಸರು ಬರುತ್ತೆ. ಸೃಷ್ಟಿಯ ಕಡೆಗೆ ಮೊದಲ ಹೆಜ್ಜೆಯನ್ನು ಇಟ್ಟಾಗ ಆ ನಿಸ್ತರಂಗ ಸರೋವರದಲ್ಲಿ ಒಂದು ಅಲೆ ಇದ್ದಾಗ ಅದಕ್ಕೆ ಮಹತ್ ಅಂತ ಹೆಸರು. ಮಹತ್ತಿನಿಂದ ಅಹಂಕಾರ ಅಂತ. ಅಹಂಕಾರ ಅಂದರೆ ಸೊಕ್ಕು ಅಂತ ಅರ್ಥ ಅಲ್ಲ, ಪ್ರೈಡ್ ಅಂತ ಅರ್ಥ ಅಲ್ಲ. ಅಹಂಕಾರ ಅಂದರೆ ಅದೇ ನಾನು ಅನ್ನೋದು ಬರದೆ ಯಾವುದು ನಡೆಯೋದೇ ಇಲ್ಲ. ನೋಡಿ, ಪ್ರಪಂಚದಲ್ಲಿ ಏನಾದ್ರು ನಡಿಬೇಕಾದ್ರೆ ನಾನು ಅಂತ ಅನ್ನೋದಿಲ್ಲದೆ ನಡೆಯೋದೇ ಇಲ್ಲ ಅಂತ. ಚಿತ್ತದ ಒಂದು ಸ್ಥಿತಿ ಅದು ಅಂತ. ಆ ಅಹಂಕಾರ ತತ್ವದ ಪ್ರಾದುರ್ಭಾವ ಆಯಿತು ಮಹತ್ತತ್ವದಿಂದ ಅಂತ. ಈ ಅಹಂಕಾರದಿಂದ ತುಂಬ ಸಂಗತಿಗಳು ನಡೀತವೆ. ಅಹಂಕಾರದಿಂದ ಒಂದು ಕಡೆಗೆ ಪಂಚ ತನ್ಮಾತ್ರಗಳು ಹುಟ್ಟಿದ್ವು, ಅದರಿಂದ ಪಂಚಭೂತಗಳು. ಪಂಚ ತನ್ಮಾತ್ರಗಳೊಂದು ಬೇರೆ ಏನೂ ಇಲ್ಲ. ಪೃಥ್ವಿಯ ಸೂಕ್ಷ್ಮ ರೂಪ ಪೃಥ್ವಿ ತನ್ಮಾತ್ರ, ಜಲದ ಸೂಕ್ಷ್ಮ ರೂಪ ಪೂರ್ವ ರೂಪ ಅದು ಜಲ ತನ್ಮಾತ್ರ. ಈ ಪಂಚಭೂತಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಮಣ್ಣು, ನೀರು, ಗಾಳಿ, ಆಕಾಶ ಅಥವಾ ಅಗ್ನಿ ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಇದರ ಹಿಂದಿನ ಹೆಜ್ಜೆ ಇದೆ, ಸೂಕ್ಷ್ಮ ರೂಪ ಇದೆ ಇದಕ್ಕೊಂದು, ಅದೇ ತನ್ಮಾತ್ರ ಅಂದರೆ ಅಂತ. ಹಾಗಾಗಿ ಪಂಚ ತನ್ಮಾತ್ರಗಳು ಪಂಚಭೂತಗಳಾದವು ಅಂತ. ಈ ಕಡೆಗೆ ಅದೇ ಅಹಂಕಾರ ತತ್ವ 11 ಇಂದ್ರಿಯಗಳನ್ನು ಹುಟ್ಟು ಹಾಕಿತ್ತು ಅಂತ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು. 5 ಜ್ಞಾನೇಂದ್ರಿಯಗಳು ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಶಬ್ದ, ಸ್ಪರ್ಶ, ರೂಪರಸ, ಗಂಧ ಅಂತ 5 ಗುಣಗಳಿದೆ ಪ್ರಪಂಚದಲ್ಲಿ. ಶಬ್ದ ಇದೆ, ಕೇಳ್ತೇವೆ ನಾವು. ಸ್ಪರ್ಶ, ಮುಟ್ಟಿ ನಾವು ಅದನ್ನು ಅನುಭವಿಸ್ತೇವೆ. ಅರೂಪ ನೋಡ್ತೇವೆ ಕಣ್ಣಿಂದ. ರಸ ಸವಿತೇವೆ ನಾಲಿಗೆಯಿಂದ. ಗಂಧ ಮೂಗಿನಿಂದ ಆಘ್ರಾಣಿಸ್ತೇವೆ. 5 ಗುಣಗಳನ್ನು ಪ್ರಪಂಚ ನಾವು ಸವಿಯೋದೇ 5 ರೂಪದಲ್ಲಿ ಅಂತ. ನಿಮಗೆ ಏನಾದ್ರು ಒಂದು ವಸ್ತು ಗೊತ್ತಾಗಬೇಕು ಅಂದರೆ ಒಂದು ಅದರ ಶಬ್ದದಿಂದ ಗೊತ್ತಾಗಬೇಕು, ನಿಮಗದು ಸ್ಪರ್ಶದಿಂದ ಗೊತ್ತಾಗಬೇಕು, ರೂಪದಿಂದ ಗೊತ್ತಾಗಬೇಕು, ಯಾವುದೋ 1ರಿಂದ ಅಥವಾ 5ರಿಂದಲೂ ಅದು ಗೊತ್ತಾಗಬೇಕು ನಮಗೆ ಹೊರತು ಇಲ್ಲದಿರೋ ಪ್ರಪಂಚದ ಪರಿಚಯವೇ ನಿಮ್ಗೆ ಆಗೋದಿಲ್ಲ. ಪರಿಚಯ ಆಗ್ತಿರೋದು ಈ ಸ್ಥೂಲ 5 ಗುಣಗಳ ಮೂಲಕವಾಗಿ, ಶಬ್ದ, ಸ್ಪರ್ಶ, ರೂಪರಸಗಂಧಗಳ ಮೂಲಕವಾಗಿ. ಹಾಗಾಗಿ ಇದರ ಮೂಲಕ ಪ್ರಪಂಚದ ಪರಿಚಯ ನಮ್ಗೆ ಹೇಳಲಿಕ್ಕೆ 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯ ಅಂತ ಯಾಕೆ ಹೆಸರು ಅಂದರೆ ತಿಳುವಳಿಕೆ ಉಂಟು ಮಾಡಿಕೊಡ್ತೇವೆ ಅಂತ. ತಿಳುವಳಿಕೆ ಇದು ಬಿಳಿ ಇದೆ, ತಿಳುವಳಿಕೆಯನ್ನು ಕಣ್ಣುಂಟು ಮಾಡಿಕೊಡುತ್ತೆ, ಜ್ಞಾನೇಂದ್ರಿಯ ಅಂತ ಕಣ್ಣಿಗೆ ಹೆಸರು ಅಂತ. ಬಿಳಿ ಇದೆ ಅಂತ ಗೊತ್ತಾಯ್ತಲ್ಲ ನಮಗದು. ಬಿಸಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ಸ್ಪರ್ಶೇಂದ್ರಿಯ ಕೆಲಸ ಮಾಡಬೇಕು ಅಂತ. ಆ ಬಿಸಿ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಜ್ಞಾನೇಂದ್ರಿಯ ಎಂದದು ಅಂತ ಗೊತ್ತು ಮಾಡಿಸುತ್ತೆ ಅದು ನಮಗೆ ಅಂತ. ಪದಾರ್ಥದ ಪರಿಚಯ ಮಾಡಿಸುತ್ತೆ, ಒಂದೊಂದೇ ವಸ್ತುವಿನ ಪರಿಚಯ ಮಾಡಿಸ್ಕೊಡುತ್ತೆ ಅಂತ. ಹಾಗೆ ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಅಂದರೆ ಕೆಲಸಕ್ಕೆ ಪ್ರಯೋಜನ ಆಗುವಂಥವು ಅಂತ. ಈಗ ಕೈ ಇದೆ, ಆದಾನ ಪ್ರದಾನ ಮಾಡುತ್ತೆ, ಇದು ತಗೊಂಡು ಕೊಟ್ಟು ನಾವು ಮಾಡ್ತೇವಲ್ವ, ಅದು ಕೈ ಕೆಲಸ. ಅದು ಕಾಲಿದೆ, ಅದು ಗತಿ ಸಾಧನ. ಅದು ಒಂದು ಕಡೆಯಿಂದ ಒಂದು ಕಡೆಯಿಂದ ಹೋಗಬೇಕು ಅಂದರೆ ಕಾಲು ಬೇಕು ಅದಕ್ಕೆ. ಅದೆರಡು ಕರ್ಮೇಂದ್ರಿಯ. ಅದು ವಾಕ್ಕಿದೆ, ಈ ನಾಲಿಗೆಯಲ್ಲಿ 2 ಇಂದ್ರಿಯಗಳಿದೆ. ನಾಲಿಗೆಯಲ್ಲಿ ರಸನೇಂದ್ರಿಯ ಇದೆ ಒಂದು, ಅದು ರುಚಿಗ್ರಹಣ ಮಾಡುತ್ತೆ, ಅದು ಬೇರೆ, ಅದು ಜ್ಞಾನೇಂದ್ರಿಯ. ಅದು ಪದಾರ್ಥದ ರುಚಿ ಹೇಗೆ ಗೊತ್ತು ಮಾಡುತ್ತೆ ನಮಗದು. ಇನ್ನೊಂದು ವಾಗೇಂದ್ರಿಯ, ಮಾತು. ಆ ರಸನೆಗೆ ತಗೊಂಡು ಗೊತ್ತು, ಕೊಟ್ಟು ಗೊತ್ತಿಲ್ಲ, ರುಚಿ ತಗೊಳುತ್ತೆ ಅಷ್ಟೇ ಅದು. ಈ ವಾಕ್ ಅನ್ನೋದು ಹೊರ ಹಾಕುತ್ತೆ ಅದು ಅಂತ, ಒಳಗಿರೋ ಭಾವಗಳನ್ನು ಹೊರ ಹಾಕುತ್ತೆ. 2 ಇಂದ್ರಿಯಗಳು ಒಂದೇ ಕಡೆ ಕೆಲಸ ಮಾಡ್ತೇವೆ ಅಲ್ಲಿ ನಾಲಿಗೆಯಲ್ಲಿ. ಅದರಲ್ಲಿ ವಾಕ್ ಅನ್ನೋದು ಕರ್ಮೇಂದ್ರಿಯ ಅದು. ಹಾಗೆ ಮೂರಾಯಿತು ಕರ್ಮೇಂದ್ರಿಯಗಳು. ಇನ್ನೆರಡು ವಿಸರ್ಜನೇಂದ್ರಿಯಗಳು ಅಂತ. ಶರೀರದ ಕಲ್ಮಶಗಳನ್ನು ದ್ರವ ರೂಪದಲ್ಲಿ ಮತ್ತು ಘನ ರೂಪದಲ್ಲಿ ಹೊರ ಹಾಕ್ಲಿಕ್ಕಿರ್ತಕ್ಕಂಥ 2 ಇಂದ್ರಿಯಗಳು. ಅದು ಕೂಡ ಕರ್ಮೇಂದ್ರಿಯವೇ ಅದು. ಈಗ ಒಟ್ಟು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 10. ಈ ಉಭಯ ಮನಸ್ಸು ಅಂದರೆ ಅಂತ. ಜ್ಞಾನೇಂದ್ರಿಯವೂ ಹೌದು, ಕರ್ಮೇಂದ್ರಿಯವೂ ಹೌದು ಅಂತ. ಅದು ಓಡಾಡೋ ಕೆಲಸನೂ ಮಾಡುತ್ತೆ, ಅದು ತಿಳುವಳಿಕೆ ಕೆಲಸನೂ ಮಾಡುತ್ತೆ, ಲೀಡರ್ ಅದು. ಈ 10 ಕೂಡ ಮನಸ್ಸಿಂದ ಆರ್ಡರ್ ತಗೊಳ್ತೇವೆ ಅವು, ಮನಸ್ಸಿಗೆ ವರದಿ ಒಪ್ಪಿಸ್ತೇವೆ ಅವು. ಆ ಮನಸ್ಸಿಲ್ಲರೂ ಕೆಲಸ ಮಾಡಲ್ಲ ಯಾವುದು. ಉದಾಹರಣೆಗೆ ನಮ್ಮ ಕಣ್ಮುಂದೆ ಪರಿಚಯದನೊಬ್ಬನು ಕೂತ್ಕೊಂಡಿದ್ದಾನೆ, ನಮಗಾದ್ರೂ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಮನಸ್ಸು ಬೇರೆ ಕಡೆ ಹೋಗಿದೆ. ಮನಸ್ಸು ಕಣ್ಣಿನ ಜೊತೆ ಕನೆಕ್ಟ್ ಆಗಿದ್ರೆ ಮಾತ್ರ ನಮ್ಗೆ ಗೊತ್ತಾಗೋದು ಅಂತ ಎದುರುಗಡೆ ಇರೋ ವ್ಯಕ್ತಿಯ ಪರಿಚಯ ಅಂತ.
ಅದು ಲೀಡರ್, ಅದು ಎಲ್ಲ ಸಂಗ್ರಹ ಮಾಡೋದು ಇನ್ಫಾರ್ಮೇಷನ್ ಹೋಗೋದು ಅದರ ಹತ್ರ ಅಂತ. ಈ 5 ಜ್ಞಾನೇಂದ್ರಿಯಗಳ ಮೂಲಕ ಅಂತ. 5 ಕರ್ಮೇಂದ್ರಿಯಗಳಿಗೆ ಕೆಲಸ ಹೇಳೋದು ಕೂಡ ಮನಸ್ಸೇ ಅಂತ. ಹೋಗು, ಇದು ಮಾಡು, ಅದು ಮಾಡು, ಮಾಡಬೇಡ, ಇದೆಲ್ಲ ಮನಸ್ಸೇ ಹೇಳುವಂಥದ್ದು. ಹಾಗಾಗಿ 10 ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥ 11ನೇ ಇಂದ್ರಿಯ, ಅದನ್ನು ಅಂತಃಕರಣ ಅಂತ ಕರೀತಾರೆ. ಕರಣ ಅಂದರೆ ಇಂದ್ರಿಯ, ಒಳಗಿರುವ ಕರಣ ಅಂತ, ಒಳಗಿರುವ ಕರಣ ಅಂತ, ಒಳಗಿರುವ ಇಂದ್ರಿಯ ಅಂತ. ಈ 5 ಇಂದ್ರಿಯಗಳು ಹೊರಗಿವೆ, 10 ಇಂದ್ರಿಯಗಳು ಕೂಡ ಹೊರಗಿವೆ ಅಂತ. ಅದೊಂದು ಮಾತ್ರ ಒಳಗಡೆ ಕೂತ್ಕೊಂಡಿದೆ ಅಂತ, ಮನಸ್ಸು ಅಂತ. 11 ಇಂದ್ರಿಯಗಳು ಅಂತ. ಒಟ್ಟು ಎಷ್ಟಾಯಿತು ಲೆಕ್ಕ ಹಾಕಿ. ಪ್ರಕೃತಿ, ಮಹತ್ತು, ಅಹಂಕಾರ 3. ಈ ಪಂಚಭೂತಗಳು ಮತ್ತು ಅದ್ರ ಹಿಂದಿನ ಪಂಚರೂಪ, ಪಂಚತನ್ಮಾತ್ರ, ಪಂಚಭೂತ 10 ಆಯಿತು. 10 3 13 ಆಯ್ತಲ್ವಾ. 11 ಇಂದ್ರಿಯಗಳು ಅಂತ, 24. ಇಷ್ಟೇ ಪ್ರಪಂಚದಲ್ಲಿರೋದು. ಇದು ಹೊರತು ಬೇರೆ ಏನೂ ಇಲ್ಲ, ಇಷ್ಟೇ ಇರೋದು. ನೀವು ಯಾವ ವಸ್ತು ಹೆಸರು ಹೇಳಿದ್ರು ನಾವು ಈ 24ರಲ್ಲಿ ತೋರಿಸ್ತೇವೆ ಅದನ್ನು, ಯಾವುದರ ಹೆಸರು ಹೇಳಿದ್ರು ಕೂಡ ಅಂತ. ಈ ಪಂಚಭೂತಗಳ ಕಾಂಬಿನೇಷನ್ನೇ ನಾನಾ ಥರದ ಸೃಷ್ಟಿ, ನಾನಾ ಜೀವಗಳೆಲ್ಲ ಕಾಣ್ತಾವಲ್ಲ ನಮಗೆ. ಮರ, ಗಿಡ, ಕಲ್ಲು, ಮಣ್ಣು, ನೀವು ಕೋಟ್ಯಂತರ ವಸ್ತುಗಳನ್ನ, ಜೀವಿಗಳನ್ನ ಪಟ್ಟಿ ಮಾಡ್ಬೋದು. ಅದಕ್ಕೆಲ್ಲ ಹೆಸರು ಒಂದೇ. ಆ ಹೊರಗಡೆ ಕಾಣೋದು ಪಂಚಭೂತಗಳ ಬೇರೆ ಬೇರೆ ಕಾಂಬಿನೇಷನ್ ಅಷ್ಟೇ, ಬೇರೆ ಏನಿಲ್ಲ, ಅಷ್ಟೇ ಇರೋದು ಅದರಲ್ಲಿ, ಪಂಚಭೂತಗಳ ಮತ ಇರೋಂಥದ್ದು ಅಂತ. ಹಾಗೆ ಜೀವಂತವಾಗಿರ್ತಕ್ಕಂಥ ಜೀವಗಳಲ್ಲಿ ಈ 11 ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದ್ರ ಹಿಂದೆ ಈ ಮನಸ್ಸಿಗಿರ್ತಕ್ಕಂಥ ಬೇರೆ ಬೇರೆ ರೂಪಗಳು, ಅದೇ ಪ್ರಧಾನವಾಗಿ 2 ರೂಪ ಹೇಳ್ತೀವಿ ಇಲ್ಲಿ, ಅದು ಅಹಂಕಾರ ಮತ್ತು ಮಹತ್ತು ಅಂತ. ಈ ನಾನು ಅಂತ ಹೇಳೋದು ಅದೇ ಮನಸ್ಸೇ. ಅದು ನಿಜವಾಗಿ ನಾನು ಅಂದರೆ ಆತ್ಮ, ಇದು ನಾನು ಶುರು ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಅದು ಈ ಮನಸ್ಸು, ಇದು ಅಲ್ಲೇ ಇರೋದು ಅಂತ, ಎಲ್ಲ ಸಮಸ್ಯೆಗಳು ಇರೋದಲ್ಲಿ ಅಂತ. ಈ ಒಂದು ಮಿಸ್ಕಾನ್ಸೆಪ್ಷನ್ ಅಂದರೆ ಅದಕ್ಕೆ ಸಲ್ಲಬೇಕಾಗಿ, ಆತ್ಮಕ್ಕೆ ಸಲ್ಲಬೇಕಾಗಿರೋ ನಾನು ಮನಸ್ಸಿಗೆ ಬಂದಿರೋದೇ ಎಲ್ಲ ಸಮಸ್ಯೆಗಳ ಮೂಲ ಅಂತ. ಅದರಿಂದಲೇ ಸಂಸಾರ ಅಂತ. ಇದು ಏನಾದ್ರು ಸರಿಯಾಗಿಬಿಟ್ರೆ, ಈ ಅಹಂ ಅನ್ನೋದು ಸರಿಯಾದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ಮುಗಿದ್ದು, ಅಂಗಡಿ ಬಾಗಲಾಕೋದು ಆಗ. ಎಲ್ಲಿವರೆಗೆ ಈ ಮನಸ್ಸು, ಈ ಅಹಂ ಅನ್ನೋದು ಆತ್ಮದಲ್ಲಿ ಇರಬೇಕಾಗಿದ್ದು ತಪ್ಪಿ ಮನಸ್ಸಲ್ಲಿ ಇರುತ್ತೆ, ಅಲ್ಲಿವರೆಗೆ ಈ ಪ್ರಪಂಚ ನಡೀತಾ ಇರುತ್ತೆ, ಸಂಸಾರ ಇರುತ್ತೆ ಅಲ್ಲಿವರೆಗೆ ಅಂತ. ಇದನ್ನ ಯಾಕೆ ನಾವು ಇಷ್ಟೆಲ್ಲ ಕತೆ ನಿಮಗೆ ಹೇಳಿದ್ವು ಅಂದರೆ, ಈ ಪಂಚಕೋಶ ಪ್ರಪಂಚ ಇಲ್ಲೇ ಇದೆ ಅಂತ, ಇದ್ರ ಮಧ್ಯದಲ್ಲೇ ಇದೆ ಅದು ಅಂತ. ಈಗ ಭೃಗುವಿಗೆ ಮೊದಲು ಕಂಡ ಆವರಣ ಯಾವುದು ಅಂದರೆ ಈ ಕಾಣುವ ಪ್ರಪಂಚ ಅಂತ. ಅದೇ ಅನ್ನಮಯ ಕೋಶ ಅಂದರೆ. ಶರೀರ ಇಲ್ಲಿಗಾಗುವಾಗ ಶರೀರ, ಪಿಂಡಾಂಡಕ್ಕಾಗುವಾಗ ಶರೀರ, ಬ್ರಹ್ಮಾಂಡಕ್ಕಾಗುವಾಗ ಇದು ಪ್ರಪಂಚ ಅಂತ. ಬ್ರಹ್ಮಾಂಡವು ಅನ್ನಮಯ ಕೋಶ, ಯಾರಿಗೆ ಅಂದರೆ ವಿಶ್ವಾತ್ಮನಿಗೆ ಅಂತ ಅನ್ನಮಯ ಕೋಶ ಅದಂತ. ಪಿಂಡಾಂಡವು ನಮಗೆ ಅನ್ನಮಯ ಕೋಶ, ಅಷ್ಟೇ ವ್ಯತ್ಯಾಸ. ಅದರದ್ದೇ ಒಂದು ಚಿಕ್ಕ ರೂಪ ತಾನೇ ಇದು. ಈಗ ನಾವು ಅಂದ್ರೇನು, ಪ್ರಪಂಚದ ಒಂದು ಚಿಕ್ಕ ರೂಪ ಅಷ್ಟೇ ಅಂತ. ಪರಮಾತ್ಮದ ಒಂದು ಚಿಕ್ಕ ಕಿಡಿ ಜೀವಾತ್ಮ ಅಂದರೆ, ಹಾಗೆ ಪ್ರಪಂಚ ಇದೆ ಒಂದು ಚಿಕ್ಕ ಪಿಂಡ ಶರೀರ ಅಂದರೆ ಅಂತ. ಅದೆರಡು ಒಂದೇ. ಅಲ್ಲಿರೋದೆಲ್ಲ ಇಲ್ಲಿದೆ, ಇಲ್ಲಿರೋದೆಲ್ಲ ಅಲ್ಲಿದೆ. ಪರಮಾತ್ಮನಲ್ಲಿರೋದೆಲ್ಲ ಜೀವಾತ್ಮನಲ್ಲಿದೆ, ಹಾಗೆ ಪ್ರಪಂಚದಲ್ಲಿರೋದೆಲ್ಲ ಶರೀರದಲ್ಲಿದೆ ಅಂತ. ಏನು ವ್ಯತ್ಯಾಸ ಇಲ್ಲ, ಎಲ್ಲ ಇಲ್ಲಿದೆ ಅಂತ. ಹಾಗಾಗಿ ಇಲ್ಲಿ ಮೊದಲು ಕಾಣುವುದು ಆ ಅನ್ನಮಯ ಶರೀರ ಅಂತ. ಅದ್ರ ಆ ಕಡೆಗೆ ಪ್ರಾಣ ಅಂತ ಹೇಳಿದ್ನಲ್ಲ ನೀನೆ ಭೃಗು, ಅನ್ನಮಯ ಕೋಶದ ಒಳಗಡೆ ಹೋಗಾಗ ಅವನಿಗೆ ಪ್ರಾಣ ಕಾಣಿಸ್ತು ಅಂತ, ಪ್ರಾಣ ದರ್ಶನವಾಯಿತು. ಪ್ರಾಣ ಅಂದರೆ ಬಲ, ಶಕ್ತಿ. ಪ್ರಾಣ ಅಂದರೆ ಅದು ಅಂತ. ಈ ಪಂಚ ತನ್ಮಾತ್ರಗಳು ಅಂದರೆ ಪ್ರಾಣದ್ದೇ ಇನ್ನೊಂದು. ಈಗ ಏಕಪಾತ್ರ ಅಭಿನಯ ಮಾಡಿದಾಗ ಇಲ್ಲಿ ನಿಂತ್ಕೊಂಡಾಗ ಪಂಚ ಪ್ರಾಣಗಳು ಅಂತ ಹೆಸರು, ಅಲ್ಲಿ ನಿಂತ್ಕೊಂಡ್ರೆ ಪಂಚ ತನ್ಮಾತ್ರಗಳು ಅಂತ ಹೆಸರು ಅಂತ. ಅದೇ ಅದು ಅಂತ, ಇದೇ ಅದು, ಅದೇ ಇದು ಅಂತ. ಹಾಗಾಗಿ ಅದನ್ನು ಆ ಹೆಸರಿನಿಂದ ವ್ಯವಹಾರ ಮಾಡ್ತಾ ಇದ್ದಾನೆ. ಪಂಚಭೂತಗಳದ್ದೇ ಸೂಕ್ಷ್ಮ ರೂಪ ಪಂಚ ತನ್ಮಾತ್ರ ಅಂದರೆ. ಅಲ್ಲಿಂದ ತಾನೇ ಪಂಚಭೂತಗಳು ಬಂದು ಭೃಗು ನೋಡ್ತಾನೆ, ಇದು ಬಂದಿದ್ದಲ್ಲಿಂದ ಪಂಚಭೂತಗಳು ಆ ಸೂಕ್ಷ್ಮ ರೂಪದಿಂದ ಬಂದಿದ್ದು. ಅದೇ ಪ್ರಾಣ ಅಂದರೆ ಅಂತ, ಅದೇ ಪ್ರಾಣ ಅಂದರೆ ಅಂತ. ಪಂಚಪ್ರಾಣಗಳು ಅಂತ ಕರೀತಾರೆ ನಾವು ಅದನ್ನು, ದಶಪ್ರಾಣಗಳಂತಲೂ ಕರೀತಾರೆ. ಈ ಪಂಚೇಂದ್ರಿಯ ದಶೇಂದ್ರಿಯ ಇದ್ದಾಗೆ ಪಂಚಪ್ರಾಣ ದಶಪ್ರಾಣ ಅಂತ ಕೂಡ ಇದೆ ಅಂತ. ಅದು ನಮ್ಮೊಳಗಿದೆ ಅಂತ. ಹಾಗೆ ಮುಂದಿನ ಕೋಶಗಳು ಕೂಡ ಹೀಗೆ ಹೋಗ್ತವೆ, ಇದೇ ಕ್ರಮದಲ್ಲಿ ಹೋಗ್ತವೆ. ಅದನ್ನು ಮುಂದೆ ಬಂದಾಗ ನೋಡೋಣ ಅದನ್ನು, ಆಯಾ ಕೋಶಗಳನ್ನು. ಈಗ ಪ್ರಾಣಮಯ ಕೋಶ ಅಂತ, ಬಲ ಅಥವಾ ಶಕ್ತಿ ಒಂದೇ ಇದು. ಬಲವಿಲ್ಲದಿದ್ದರೆ ದುರ್ಬಲ, ಶಕ್ತಿ ಇಲ್ಲದಿದ್ದರೆ ನಿಶ್ಶಕ್ತ ಅಂತ. ನಿಶ್ಶಕ್ತ ಅಂದರೆ ಏನಾಗೋದಿಲ್ಲ ಅವನ ಕೈಯಿಂದ ಅಂತ. ದುರ್ಬಲ ಅಂದರೆ ಕಡಿಮೆ ಇದೆ ಅಂತಷ್ಟೇ ಅಂತ. ಅದು ತುಂಬ 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 ಮುಖ್ಯವಾಗಿದ್ದು. ನಿನ್ನೆ ನಾವು ಅದನ್ನು ಮಾತನಾಡ್ಕೊಂಡಿದ್ದೇವೆ. ಆದರೂ ನಾವೀಗ
ಒಂದು ರೀತಿ ಸ್ವಲ್ಪ ಆರಾಮಾಗಿ ಹೋಗ್ತಾ ಇರೋದ್ರಿಂದ, ಮಾತಾಡ್ತಾ ಮಾತಾಡ್ತಾ ಆರಾಮಾಗಿ ಹೋಗ್ತಾ ಇರೋದ್ರಿಂದ. ಯಾಕೆಂದರೆ ನಮ್ಮ ಜೊತೆ ನೀವು ಬರಬೇಕಲ್ಲ, ಇಲ್ಲಿ ನಾವು ಮಾತ್ರ ಮುಂದೆ ಹೋಗಿ ಹಿಂತಿರು ನೋಡಿದ್ರೆ ಯಾರು ಇಲ್ಲ ಅಂತಾಗ್ಬಿಡುತ್ತೆ ಅಂತ. ಹಾಗಾಗಿ ನಿಧಾನ ಕೆಲವು ಸತಿ ಮುಂದೆ ಹೋಗೋದು, ಮತ್ತೆ ಹಿಂದೆ ಬರೋದು, ಬಂದ್ಯಾ ಅಂತ ಕೇಳೋದು, ಇನ್ನೊಂದು ಕತೆ ಹೇಳೋದು. ಆಮೇಲೆ ಇದನ್ನು ಮಾಡೋದು ಯಾಕೆ ಅಂದರೆ ಇದು ನಮಗೆ ಗೊತ್ತಿಲ್ಲದಿರೋ ಪ್ರಪಂಚ ಅಂತ. ಇಷ್ಟೊತ್ತು ನಾವು ಮಾತಾಡ್ಕೊಂಡವಲ್ಲ, ಇದ್ರ ಸುಳಿವು ಬಾಹ್ಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ. ನೀವು ಹೊರಗಡೆ ಎಲ್ಲಿಗೆ ಹೋದರೂ ಈ ವಿಷಯಗಳು ಸಿಗೋದಿಲ್ಲ ಅಂತ. ಎಲ್ಲೋ ಕೆಲವು ಪುಸ್ತಕಗಳಲ್ಲಿದೆ, ಆದರೆ ಯಾರಿಗೂ ಬೇಕಾಗಿಲ್ಲ ಅದು, ಅಥವಾ ಬೇಕಾಗಿದೆ ಆ ದಾರಿಯೇ ಅಪರಿಚಿತ ಹೋಗಿದೆ ಅಂತ ಒಂದು ರೀತಿಯಿಂದ ಅಂತ. ಯೋಗ ದರ್ಶನ ಅಂತ ಇದೆ ಇನ್ನೊಂದು, ಸಾಂಖ್ಯ ದರ್ಶನ ಮತ್ತು ಯೋಗ ದರ್ಶನ. ಸಾಂಖ್ಯ ಕಪಿಲ ಮುನಿಗಳಿಂದ ಬಂತು, ಯೋಗ ದರ್ಶನ ಅವರಿಂದ ಬಂತು, ಪತಂಜಲಿಗಳಿಂದ ಬಂತು. ಅದು ಇದು ಎರಡು ಹೆಚ್ಚು ಕಡಿಮೆ ಒಂದೇ ರೀತಿ ಇದೆ. ಒಂದೇ ಒಂದು ವ್ಯತ್ಯಾಸ ಅಂದರೆ ಈಗ ಪುರುಷ ಮತ್ತು ಪ್ರಕೃತಿ ಎರಡನ್ನು ಹೇಳ್ತಾರೆ ಸಾಂಖ್ಯರು. ಯೋಗದವರು ಪುರುಷ ಪರಮಪುರುಷ ಅಂತ ಹೇಳ್ತಾರೆ. ಅವರು ಅಲ್ಲಿ ಪರಮಪುರುಷನ ಎರಡು ಹಂತಗಳನ್ನ ಹೇಳ್ತಾರೆ, ಪುರುಷನ ಎರಡು ಹಂತಗಳನ್ನ ಹೇಳ್ತಾರೆ. ಪರಮಪುರುಷ ಪರಮಾತ್ಮ ಅಂತ ಒಬ್ಬ, ಪುರುಷ ಜೀವ ಅಂತ ಇನ್ನೊಬ್ಬ ಅಂತ ಅವರು ಅದನ್ನ ಎರಡನ್ನು ಹೇಳ್ತಾರೆ. ನಿಜವಾಗಿ ಅದೆಲ್ಲ ಒಂದೊಂದು ದೃಷ್ಟಿ ಭೇದಗಳಷ್ಟೇ, ಬೇರೆ ಏನಿಲ್ಲ. ಅದೇ ಇದು ಇದೇ ಅದು. ಜೀವ ಈಶ್ವರ ಯಾವುದೋ ಒಂದು ಆ್ಯಂಗಲಿಂದ ನೋಡಿದಾಗ ಎರಡೂ ಒಂದೇ, ಇನ್ನೊಂದು ಆ್ಯಂಗಲಿಂದ ನೋಡಿದಾಗ ಅದೊಂದುಂಟು ಇದೊಂದುಂಟು ಅಂತಲೂ ನಾವು ಹೇಳ್ಬೋದು, ಎರಡೂ ಇದೆ ಅಂತಲೂ ಅನ್ಬೋದು. ಅದೇ ಕೇವಲ ದರ್ಶನ ಭೇದ, ವ್ಯೂ. ದರ್ಶನ ಅನ್ನೋ ಪದಕ್ಕೆ ಇಂಗ್ಲೀಷ್ ಪದ ವ್ಯೂ. ವ್ಯೂ ಪಾಯಿಂಟ್ ಬೇರೆ ಆದಾಗ ಬೇರೆ ಥರ ಕಾಣಿಸುತ್ತೆ. ಅದು ಪದಾರ್ಥ ಅದೇ ಅಂತ. ಅದೇ ಆನೆಯನ್ನು ಐವರು ಕುರುಡರು ಆನೆ ಪರಿಚಯ ಮಾಡಿಕೊಂಡು ಅಂತ ಹೇಳ್ತಾರಲ್ಲ, ಒಬ್ಬ ಹೇಳಿದ ಕಂಬದ ಹಾಗಿದೆ ಅಂತ, ಇನ್ನೊಬ್ಬ ಹೇಳಿದ ಹಗ್ಗದ ಹಾಗಿದೆ ಅಂತ. ಆ ಕಂಬ ಅಂದವನು ಕಾಲು ಮುಟ್ಟಿ ನೋಡಿದ್ದು ಕುರುಡ, ಹಗ್ಗ ಅಂದವನು ಅವನು ಬಾಲ ಮುಟ್ಟು ನೋಡಿದ್ದು, ಸೊಂಡ್ರೆ ಮುಟ್ಟು ನೋಡಿದ್ರೆ ಅವನು ಇನ್ನೊಂದು ಹೇಳ್ತಾನೆ, ಅವನು ಹೊಟ್ಟೆ ಮುಟ್ಟು ನೋಡಿದ್ರೆ ಅವನು ಚಾವಣಿ ಥರ ಇದೆ ಅಂತ ಅನ್ಬೋದು ಅವನು ಬೇಕಾದರೆ ಒಬ್ಬೊಬ್ಬನು. ಆದರೆ ಇದು ಯಾವುದೂ ತಪ್ಪಲ್ಲ ಅಂತ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಏನಂದರೆ, ಇದು ಯಾವುದೂ ತಪ್ಪಲ್ಲ ಅಂತ. ಇವೆಲ್ಲ ದರ್ಶನಗಳು ಅಂತ, ತಪ್ಪಲ್ಲ ಇದು ಅಂತ. ಒಂದು ಪರ್ವತವನ್ನು ಬೇರೆ ಬೇರೆ ದಿಕ್ಕಿಂದ ನೋಡಿದಾಗ ಬೇರೆ ಬೇರೆ ತರಹ ಕಾಣಿಸುತ್ತೆ. ಅದು ಯಾವುದೂ ಸುಳ್ಳಲ್ಲ. ಯಾವುದನ್ನು ಹೀಗೆಳಿಬಾರ್ದು, ಅಲ್ಲಿಗೆಳಿಬಾರ್ದು. ಅಲ್ಲಿ ನಿಂತು ನೋಡಿದಾಗ ಸರಿಯದು ಅಂತ. ಬೆಟ್ಟದ ಮೇಲೆ ಹೋಗಿ ನಿಂತು ನೋಡಿದ್ರೆ ಬೇರೆ ಥರ ಕಾಣ್ಬೋದು. ಅದು ಬೆಟ್ಟ ಹತ್ತುತ್ತಾ ಇರ್ಬೇಕಾದ್ರೆ ಒಂದೊಂದು ಹಂತದಲ್ಲಿ ಬೇರೆ ಬೇರೆ ಥರ ಕಾಣ್ಬೋದು. ಹೀಗೆ ಕಾಣ್ತಾ ಇದೆ ಅಂತ ವರ್ಣನೆ ಮಾಡಿರ್ಬೋದು. ಆ ವರ್ಣನೆ ಮಾಡಿದ ದರ್ಶನ ಆಗಿ ಪ್ರಪಂಚಕ್ಕೆ ಸಿಕ್ಕಿದೆ. ಬೇರೆ ಬೇರೆ ಕಡೆ ನಿಂತು ನೋಡಿದ್ದು, ಸಾಧನಾ ಮಾರ್ಗದಲ್ಲಿ ಬೇರೆ ಬೇರೆ ಹಂತದಲ್ಲಿ ಅವ್ರಿಗೇನು ಕಾಣುತ್ತೆ ಅಂತ ವರ್ಣನೆ ಮಾಡಿದ್ದು, ಅವೆಲ್ಲೂ ಉಪನಿಷತ್ತುಗಳಾಗಿದೆ, ವೇದಗಳಾಗಿದೆ, ಬೇರೆ ಬೇರೆ ಗ್ರಂಥಗಳಾಗಿದೆ, ಬೇರೆ ಬೇರೆ ದರ್ಶನಗಳಾಗಿದೆ. ಅದು ಯಾವುದೂ ತಪ್ಪಲ್ಲ. ಆದರೆ ಸಮಗ್ರ ದರ್ಶನ ಬೇಕು ನಮಗೆ ಅಂತಂದರೆ ಆ ಎಲ್ಲವನ್ನು ಜೊತೆಗಿಟ್ಕೊಂಡು ಹೋಗುವಂಥ ಆ ಭಾವ ನಮಗೆ ಬೇಕಾಗತ್ತೆ ಅಂತ. ಎಲ್ಲವೂ ಸರಿ ಅಂತ ನಾವು ಇದು ಬರುತ್ತೆ ಆ ಸಮಯದಲ್ಲಿ ಅಂತ. ಹಾಗಾಗಿ ಈಗ ಆನೆ ಕಂಬ ಅಂದರೂ ಸರಿಯೇ, ಆನೆ ಹಗ್ಗ ಅಂದರೂ ಸರಿಯೇ, ಹಗ್ಗದಾಗಿದೆ, ಕಂಬದಾಗಿದೆ, ಎಲ್ಲ ಸರಿಯೇ. ಆದರೆ ಅಷ್ಟೇ ಸರಿ ಅಂತ ಕೂತ್ಕೋಬಾರ್ದು, ಅಷ್ಟೇ ಕೋಪ ಮಂಟಕ ಆಗಬಾರ್ದು. ಇದು ಮಾತ್ರ ಸತ್ಯ, ಬೇರೆ ಯಾವುದು ಸತ್ಯ ಅಲ್ಲ ಅಂತ. ಹಾಗೆ ಭೃಗುವಿಗೆ ಬೇರೆ ಬೇರೆ ಅಂಥ ದರ್ಶನಗಳಾಗ್ತವೆ ಅಂತ. ಬೇರೆ ಬೇರೆ ಕೋಶಗಳನ್ನು ಕಾಣ್ತಾನೆ ಅವನೊಂದು. ಆ ಕೋಶ ಅನ್ನೋ ಪದ ಕೂಡ ತುಂಬ ಸುಂದರವಾದ್ದು. ಒಂದೊಂದೇ ಅಂಗಿ ಕಳಚಿದಾಗ ಬೇರೆ ಬೇರೆ ಅಂಗಿ ಕಾಣ್ತಾ ಹೋಗುತ್ತೆ ಅವನಿಗೆ ಅಂತ. ಒಂದೊಂದೇ ಕೋಟ್, ಒಂದೊಂದೇ ಕವರಿಂಗ್, ಅದನ್ನು ಕಳಚಿದಾಗ ಇನ್ನೊಂದು ಕಾಣಿಸುತ್ತೆ ಅವನಿಗೆ. ಬಾಗಿಲು ತೆಗೆದಾಗ ಇನ್ನೊಂದು ಬಾಗಿಲು ಕಾಣುತ್ತೆ, ಬಾಗಿಲು ತೆಗೆದಾಗ ಇನ್ನೊಂದು ಬಾಗಿಲು ಕಾಣುತ್ತೆ. ಈಗ 5 ಬಾಗಿಲು ದಾಟಿದ ಮೇಲೆ ಅಲ್ಲಿ ಒಬ್ಬ ನಮಗೆ ಬೇಕಾದ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ ನೀವು. ಒಂದೊಂದು ಬಾಗಿಲು ತೆಗೆದಾಗಲೂ ಕೂಡ ಒಂದೊಂದು ಕೋಣೆ ಕಾಣುತ್ತೆ ನಿಮ್ಗೆ ಅಲ್ಲಿ. ಬಾಗಿಲು ತೆಗಿಯೋ ಹೊತ್ತಿಗೆ ಇದೇ ಇರ್ಬೋದೇನಂತ ಅನ್ಸ್ಬಿಡುತ್ತೆ ನಮಗೆ ಅಂತ. ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಸಾವಧಾನವಾಗಿ ಸುತ್ತ ನೋಡಿದ್ರೆ ಇನ್ನೊಂದು ಬಾಗಿಲು ಕಾಣಿಸುತ್ತೆ ಅಂತ. ಭೃಗುವಿಗಾಗ್ತಾ ಇರೋದೇ ಇದೇ ಅದು ಅಂತ ಅನ್ಕೊಂಡವನು, ಶರೀರವೇ ಅದು ಅಂತ ಅನ್ಕೊಂಡವನು. ಆದರೆ ಇನ್ನೂ ಗಹನವಾಗಿ ನೋಡಿದಾಗ ಶರೀರದೊಳಗಿನ ಶಕ್ತಿ ಅದು, ಬಲ ಅದು ಅಂತ ಹೇಳಿ ಅವನಿಗೆ ಗೊತ್ತಾಯಿತು. ಯಾಕೆಂದರೆ ಬಲಸ್ಯ ಪೃಥ್ವಿ ಅಂತ ಯಾವುದಾದರೂ ಈಗ ಭೌತಿಕವಾದ ಸಂಗತಿಗಳು ಇಷ್ಟೆಲ್ಲ ಇದೆಯಲ್ಲ, ಅನ್ನಮಯವಾದ ಏನೆಲ್ಲ ಇದೆಯೋ, ಅದು ಯಾವುದು ಬೇಕು ಅಂದರೂ ಬಲ ಬೇಕು. ಅದಿಲ್ಲದೆ ಯಾವುದೂ ಇಲ್ಲ. ಪಡ್ಕೊಳ್ಳೋದಕ್ಕೂ ಬಲ ಬೇಕು, ಇಟ್ಕೊಳ್ಳೋದಕ್ಕೂ ಬಲ ಬೇಕು, ಅನುಭವಿಸೋದಕ್ಕೂ ಬಲ ಬೇಕು ಅಂತ, ಅಭಿವ್ಯಕ್ತಿ ಮಾಡೋದಕ್ಕೂ ಬಲ ಬೇಕು ಅಂತ. ಇದಿಲ್ಲ ಯಾವ ವ್ಯವಹಾರವೂ ಇಲ್ಲ ಅಲ್ವಾ? ಈಗ ನಿನ್ನೆ ನಾವು ಹೇಳಿದ ಹಾಗೆ ಅನ್ನವನ್ನು ಪಡ್ಕೊಳ್ಬೇಕಾದ್ರೆ ಬಲ ಬೇಕು ಅಂತ, ಉಣ್ಣಬೇಕಾದ್ರೆ ಬಲ ಬೇಕು ಅಂತ, ಒಳಗಿರಬೇಕು ಅಂದರೆ ಬಲ ಬೇಕು, ವಾಂತಿ ಆಗ್ಬೋದು, ಇನ್ನೊಂದಾಗ್ಬೋದು, ಬಲ ಬೇಕು ಅಂತ. ಜೀರ್ಣ ಮಾಡ್ಕೋಬೇಕಲ್ಲ. ಅವನು ಜಟಾಯು ರಾವಣನಿಗೆ ಹೇಳ್ತಾನೆ,
ನೀನು ವಜ್ರ ನುಂಗಿದ ನೊಣದಾಗ್ತೀಯ ಅಂತಂದ್ರಂತೆ ಸೀತೆಯನ್ನು ಕದ್ದೊಯ್ಯುವ ರಾವಣನಿಗೆ ಜಟಾಯು ಹೇಳಿದ ಮಾತು. ಅದ್ಭುತವಾದ ಕೆಲವು ಮಾತುಗಳನ್ನ ಆಡ್ತಾನೆ ಜಟಾಯು ಆ ಸಮಯದಲ್ಲಿ. ಗೊತ್ತಾಗಲಿಲ್ಲ ರಾವಣನಿಗೆ. ಅದಕ್ಕೆ ಅವನಿಗೆ ಯಾಕೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೂ ಜಟಾಯು ಕಾರಣ ಕೊಡ್ತಾನೆ. ಸಾವು ನಿಶ್ಚಯವಾದವನಿಗೆ ಔಷಧ ರುಚಿಸೋದಿಲ್ಲ, ಔಷಧ ಬೇಡ ಅಂತ ಆಗುತ್ತೆ ಅವನಿಗೆ. ಹಾಗೆ ನಿನಗೆ ನನ್ನ ಮಾತು ರುಚಿಸೋದಿಲ್ಲ ಅಂತ ಅವನು ಹೇಳಿದ್ದೇನೆಂದರೆ, ಒಂದು ವೇಳೆ ಸೀತೆಯನ್ನು ನೀನು ಕೊಂಡೊಯ್ದರು, ಅವಳು ನನಗೆ ಸಿಕ್ಕಿದರು, ದಕ್ಕಲಾರಳು, ನೀನು ಜೀರ್ಣ ಮಾಡ್ಕೊಳ್ಳಲಾರೆ ಅದನ್ನು. ಹೇಗೆಂದರೆ ವಜ್ರ ನುಂಗಿದ ನೊಣದ ಹಾಗೆ. ನೊಣಕ್ಕೆ ವಜ್ರ ಪಳಪಳ ಹೊಳೆಯೋದು ನೋಡಿ ಅದ್ರ ಬಗ್ಗೆ ಆಸಕ್ತಿ ಬಂದು, ಆಕರ್ಷಣೆ ಬಂದು, ಚಿಕ್ಕದಾಗಿದ್ರೆ ವಜ್ರ ಒಂದು ವೇಳೆ ಅದು ಚಿಕ್ಕದಾದರೂ ದೊಡ್ಡದಾದರೂ ಬೆಲೆ ಅದು ಅದ್ರ ಬೆಲೆ ಅದರದ್ದು. ಚಿಕ್ಕದಾದ್ರೂ ಜಾಸ್ತಿ ಬೆಲೆ ಇರ್ಬೋದು ಎಷ್ಟೋ ಸರ್ತಿ ಅದ್ರ ಕಟಿಂಗ್ ಹಾಕಿದ್ದಾಗ ಅಂತ. ಯಾಕೆಂದ್ರೆ ಸೀತೆ ಬೆಲೆ ಅಂತದ್ದು ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ನಾವು ನುಂಗಿ ಬಿಟ್ರೆ ಒಂದು ವೇಳೆ ಅದು ದೊಡ್ಡ ಸಾಧನೆ ಮಾಡಿದಾಗಾಯ್ತಾ ನೊಣ? ಏನು ಮಾಡಿದಾಗಾಯ್ತು? ತನ್ನ ಗುಂಡಿ ತಾನೇ ತೊಳ್ಕೊಂಡಾಗಾಯ್ತು ಅಂತ. ವಜ್ರಂ ಮಕ್ಷಿಕಯಾಗೀರ್ಣಂ. ಮಕ್ಷಿಕ ಅಂದರೆ ಇದು ನೊಣ. ಅದು ನುಂಗಿದ ವಜ್ರದ ಹಾಗೆ ಸೀತೆ, ಆ ನೊಣ ನುಂಗಿದ ವಜ್ರ ನುಂಗಿದ ನೊಣದ ಹಾಗೆ ನೀನು, ಜೀರ್ಣ ಆಗೋದಿಲ್ಲ ನಿನಗದು ಅಂತ. ಹಾಗೆ ಜೀರ್ಣ ಮಾಡ್ಕೊಳ್ಬೇಕಾದ್ರೆ ಬಲ ಬೇಕು. ಅದು ನಾನು ಯಾವುದೇ ಅನ್ನವನ್ನ ಅಂತ ಒಂದು ಜ್ಞಾನ ಅಂತ ಅನ್ಕೊಂಡ್ರೆ, ಜ್ಞಾನ ಪಡ್ಕೊಳ್ಬೇಕಾದ್ರೆ ಬಲ ಬೇಕು, ನಮಗೆ ಶಕ್ತಿ ಬೇಕು. ಈಗ ನಾನು ಭಾರಿ ಶ್ರೀಮಂತ, ಹಾಗೆ ನನಗೆಲ್ಲ ಅರ್ಥ ಆಗತ್ತೆ ಅಂತಿದ್ಯಾ? ಆ ಕೆಲವರು ಭ್ರಮೆ ಪಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಶ್ರೀಮಂತ ಆಗ ನಂಗೆ ಗೊತ್ತಾಗುತ್ತೆ ಅಂತ. ಅದು ಬೇರೆ, ಇದು ಬೇರೆ. ಹಾಗಿದ್ರೆ ದಶರಥನಿಗೆ ವಸಿಷ್ಠರು ಬೇಡ ಅಂತ. ಅದು ಅದರ ಜ್ಞಾನಕೋಶ ಅದು ಅಂತ, ಜ್ಞಾನ ನಿಧಿ, ಜ್ಞಾನ ಭಂಡಾರ ಅದು ಅಂತ. ಅದು ಬೇರೆ ಯೋಗ್ಯತೆ, ಬೇರೆ ಅರ್ಹತೆ ಅದು ಅಂತ. ನಾನು ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ, ಹಾಗಾಗಿ ನಂಗೆ ರಾಕೆಟ್ ಸೈನ್ಸ್ ಅರ್ಥ ಆಗತ್ತೆ ಅಂದರೆ ಆಗತ್ತಿಲ್ಲ ಅಂತ. ಹಾಗೆ ಅದಕ್ಕೆ ಬೇರೆಯೇ ಬಲ ಬೇಕು ಜ್ಞಾನ ಪಡ್ಕೊಳ್ಬೇಕಾದ್ರೆ ಅಂತ. ತಿಳ್ಕೊಳ್ಬೇಕಾದ್ರೆ ಬೇರೆಯೇ ಬಲ ಬೇಕು ಅಂತ. ತಿಳ್ಕೊಂಡಿದ್ದು ನಮ್ಗೆ ಉಳಿಬೇಕಾದ್ರೆ, ಜೀರ್ಣ ಆಗಬೇಕಾದ್ರೆ ಗ್ರಹಣ ಧಾರಣ ಬಲ ಬೇಕು ಅಂತ. ಅದು ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಒಳಗಡೆ ಹೋಗಿ ಕೂತು ಬಿಡುತ್ತೆ ಹಾಗೆ ಅಂತ, ಅಜೀರ್ಣದ ಆಹಾರದ ಹಾಗೆ ಅಂತ, ಕೆಲಸಕ್ಕೆ ಬರೋದಿಲ್ಲ. ಸುಮಾರು ಜನರಿಗೆ ಹಾಗೆ ಆಗಿಬಿಟ್ಟಿದೆ. ಬುಕ್ಸ್ ಓದಿ 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 ಆ ಬುಕ್ಸ್ ಅನ್ನೋ ಪದ ಬೇಕಂತ ಬಳಸ್ತಾ ಇದ್ದೆ ನಾನು. ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗೋದು ಅಂತಷ್ಟೇ. ಅದು ಸ್ಟೋರ್ ಯಾಕೆ ಅಂದರೆ ಮತ್ತೆ ಸೇಲ್ ಮಾಡೋಕ್ಕಿದೆ ಮುಂದೆ ಅದನ್ನ ಅಂತಷ್ಟೇ ಹೊರತು ಅದು ಉಪಯೋಗಿಸೋಕ್ಕಿಲ್ಲ ಅದು ಅಂತ. ಜೀವನಕ್ಕೆ ಇಳಿಯೋದಿಲ್ಲ ಅಂತ. ಆತ್ಮಸಾತ್ ಆಗದಿದ್ದರೆ, ಜೀವನ ಸಾತ್ ಆಗದಿದ್ದರೆ ಅದು ಏನು ಪ್ರಯೋಜನ ಹೇಳಿ? ಹಾಗಾಗಿ ಆ ಜ್ಞಾನ ಆತ್ಮಸಾತ್ ಆಗಬೇಕಲ್ಲ, ಆಮೇಲೆ ಇನ್ನೊಬ್ಬರಿಗೆ ಸಿಗಬೇಕು ನಮ್ಮಿಂದ ಅದು. ಅದೇ ಗುರುತ್ವ ಅಂದರೆ ಅದು ಅಂತ. ಸಂಕ್ರಾಂತಿ ರನ್ಯಸ್ಯ ವಿಶೇಷಯುಕ್ತ ಕಾಳಿದಾಸ ಹೇಳ್ತಾನೆ. ಕೆಲವು ಜನರಿಗೆ ತಿಳ್ಕೊಳ್ಳೋ ಸುಲಭ ಅಂತೆ, ಕೆಲವು ಜನರಿಗೆ ಹೇಳೋದು ಸುಲಭ ಅಂತೆ. ಅಂದರೆ ಕೆಲವು ಜನರಿಗೆ ಅರ್ಥ ಮಾಡ್ಕೊಳ್ಳೋ ಸುಲಭ, ಆ ಶಕ್ತಿ ಇರುತ್ತೆ ಅವರಿಗೆ. ಕೆಲವು ಜನರಿಗೆ ಬೋಧನೆ ಮಾಡೋ ಶಕ್ತಿ ಇರುತ್ತೆ ಅಂತ. ಎರಡೂ ಒಂದೇ ಕಡೆ ಇದ್ರೆ ಗುರು ಅಂತ ಹೆಸರು ಅವನಿಗೆ ಅಂತ. ಎರಡೂ ಬೇಕಾಗತ್ತೆ ಅಂತ. ಕೆಲವು ಸಲ ಏನಾಗುತ್ತೆ ಅಂದರೆ ಬೋಧನೆ ಚಾತುರ್ಯ ತುಂಬ ಇದ್ಬಿಟ್ಟಿರುತ್ತೆ ಅವರಿಗೆ, ಈ ಕಡೆದಿಲ್ಲ. ಅವನೇನಾಗಿರ್ತಾನೆ ಅಂದರೆ ಅವನು ಒಳಗೆ ಶೂನ್ಯ ಆಗಿರ್ತಾನೆ ಅಂತ, ಖಾಲಿ ಆಗಿರ್ತಾನೆ ಒಳಗೆ. ಭಾಷಣ ನಡೀತಾನೆ ಇರುತ್ತೆ, ನಿಸ್ಸಾರ ಅಂತ. ಕೆಲವು ಜನರಿಗೆ ಇದೇ ಒಳಗೆ ಗಂಟ್ಲಲ್ಲಿದೆ, ಬಾಯಿಗೆ ಬರೋದಿಲ್ಲ ಅಂತ. ಅದು ಗೊತ್ತು ನನಗೆ ಅಂತ ಹೇಳು ಅಂದರೆ ಹೇಳಕ್ಕೆ ಬರೋದಿಲ್ಲ ಅಂತ. ಎರಡೂ ಇರಬೇಕು ಗುರು ಅಂತ ಆಗಬೇಕಾದ್ರೆ ಅಂತ ಹೇಳ್ತಾರೆ. ಹಾಗೆ ಇದೆಲ್ಲ ಬಲ ಅಂತ, ಇದೆಲ್ಲ ಶಕ್ತಿ, ಅದೇ ಪ್ರಾಣ ಅಂದರೆ ಅಂತ. ಅದಿಲ್ಲದೆ ಯಾವುದೂ ಇಲ್ಲ ಅಂತ. ನಾವು ನಿಂತ್ಕೋಬೇಕು ಅಂದರೆ ಶಕ್ತಿ ಬೇಕು, ಗೊತ್ತಿಲ್ವಾ? ನಮಗೀಗ ಗೊತ್ತಿಲ್ಲ ಅದು ಅಂತ. ಒಂದು ದಿವಸ 1-2 ದಿನ ಸರಿಯಾಗಿ ಜ್ವರ ಬಂದರೆ ಗೊತ್ತಾಗುತ್ತೆ ನಮಗೆ. ಓ, ನಿಂತ್ಕೊಳ್ಳೋಕ್ಕೂ ಶಕ್ತಿ ಬೇಕಾಗತ್ತೆ ಅಂತ, ಕೂತ್ಕೊಳ್ಳೋಕ್ಕೂ ಶಕ್ತಿ ಬೇಕಾಗುತ್ತೆ ಅಂತ ಗೊತ್ತಾಗತ್ತಾಗ ನಮಗೆ. ಎಷ್ಟೋ ಜನ ಹೇಳೋಕ್ಕಾಗತ್ತೆ ಕಷ್ಟಪಡ್ತಾ ಇರ್ತಾರಲ್ಲ, ಅವ್ರು ನೋಡಿದಾಗ ಗೊತ್ತಾಗತ್ತೆ ಅದಕ್ಕೂ ಶಕ್ತಿ ಬೇಕು ಅಂತ. ಪ್ರಾಣ ಕ್ಷೀಣ ಆಗಿದೆ ಅಲ್ಲಿ ಅಂತ, ಪ್ರಾಣ ಕ್ಷೀಣ ಆಗಿದೆ ಅಂತ. ಪ್ರಾಣ ಕ್ಷೀಣ ಆದರೆ ಪೂರ್ತಿ ಕ್ಷೀಣ ಆಗುತ್ತೆ ಅಂತ, ಎಲ್ಲ ಕ್ಷೀಣ ಆಗುತ್ತೆ ಅಂತ. ಕೆಲವು ಜಾಗದಲ್ಲಿ ಪ್ರಾಣ ಕ್ಷೀಣ ಆದರೆ ಅದು ಮಾತ್ರ ಕ್ಷೀಣ ಆಗುತ್ತೆ. ಒಬ್ಬನಿಗೆ ಕಣ್ಣಿನ ಶಕ್ತಿ ಕಡಿಮೆ ಆಗ್ಬೋದು, ಕಿವಿ ಶಕ್ತಿ ಕಡಿಮೆ ಆಗ್ಬೋದು, ಅಲ್ಲಿ ಪ್ರಾಣ ಕ್ಷೀಣ ಆಯಿತು ಅಂತ. ಅದಕ್ಕೆ ಯೋಗದ ಭಾಷೆಯಲ್ಲಿ ಹೇಳೋದಾದರೆ, ಸಾಂಖ್ಯದ ಭಾಷೆಯಲ್ಲಿ ಹೇಳೋದಾದರೆ ಹೀಗೆ, ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಹೇಳ್ಬೋದು. ಸ್ಥೂಲ ಅದೆಲ್ಲ, ಸೂಕ್ಷ್ಮವಾಗಿ ಹೇಳೋದಾದ್ರೆ ಎಷ್ಟೇ ವಿಷಯ ಅಂತ, ಅಲ್ಲಿ ಪ್ರಾಣ ಕ್ಷೀಣ ಆಗಿದೆ ಅಂತ. ಹಾಗಾಗಿಯೇ ಈ ಪ್ರಾಣಾಯಾಮ ಎನ್ನುವ ಒಂದು ಅದ್ಭುತ ವಿದ್ಯೆ ನಮ್ಮ ದೇಶದಲ್ಲಿ ಬಂತು.
ಅದೊಂದು ಪರಮಾದ್ಭುತ. ಪ್ರಾಣಾಯಾಮ ಅಂದರೆ ಪ್ರಾಣದ ಮೇಲೆ ಹತೋಟಿ ಸಾಧನೆ ಮಾಡುವಂಥ ಒಂದು ವಿದ್ಯೆ ಅದು ಅಂತ, ಟೆಕ್ನಿಕ್ ಅದೊಂದು. ಅದನ್ನು ಮಾಡಿದವನು ತನ್ನ ದೇಹವನ್ನು ಆಡ್ತಾನೆ, ದೇಶವನ್ನು ಆಡ್ತಾನೆ, ವಿಶ್ವವನ್ನು ಆಡ್ತಾನೆ ಅವನು ಅಂತ. ಯಾಕೆಂದರೆ ಎಲ್ಲವೂ ಅದರಿಂದಲೇ ನಿಯಂತ್ರಿತವಾಗಿದೆ, ಪ್ರಾಣದಿಂದಲೇ ನಿಯಂತ್ರಿತವಾಗಿದೆ. ಸಮಸ್ತ ಪ್ರಪಂಚವು ಪ್ರಾಣದಿಂದಲೇ ನಿಯಂತ್ರಿತವಾಗಿದೆ. ಅದಿಲ್ಲದೆ ಯಾವುದೂ ಇಲ್ಲ. ಕರೆಂಟ್ ಇದ್ದಾಗೆ ಅಂತ, ಈಗಿನ ಕಾಲದ ಪರಿಭಾಷೆ ಹೇಳಬೇಕು ಅಂದರೆ ವಿದ್ಯುತ್ ಇದ್ದಾಗೆ. ಅದು ವಿದ್ಯುತ್ತು ಅದು ಸಿಂಗಲ್ ಫೇಸ್ ಆಯಿತು ಅಂದರೆ ಇಡೀ ಪೂರ್ತಿ ಎಲ್ಲ ಡಲ್ ಆಗುತ್ತೆ. ನಿಮಗೆ ಪೇಟೆಯವ್ರಿಗೆ ಕಡಿಮೆ ಗೊತ್ತಿದೆ ಅದು. ಹಳ್ಳಿಲಿ ಅದರಲ್ಲೂ ಏನದು ಈ ಬೆಳಕನ್ನು ಕೊಡೋ ಹಳ್ಳಿಗಳಿದೆಯಲ್ಲ, ಅಲ್ಲಿ ವಾಸ ಮಾಡಿದ್ರೆ ಗೊತ್ತಾಗುತ್ತೆ, ನಮ್ಮ ಗಜಾಂಚನಮ್ರಿಗೆ ಗೊತ್ತಾಗ್ಬೋದು ಅಂಥ ಕಡೆಗಳಲ್ಲಿ ವಾಸ ಮಾಡ್ತಾರೆ. ಯಾಕೆಂದರೆ ಎಷ್ಟೋ ಸಮಯ ಸಿಂಗಲ್ ಫೇಸು, ಆ ಸಿಂಗಲ್ ಫೇಸ್ ಅಂತ ಎಂಥದ್ದು, ಅದು ಮಿಣಿ ಅಂತ ಇದೆಯಾ ಅಂದರೆ ಇದೆ, ಇಲ್ಲವಾ ಅಂದರೆ ಇಲ್ಲ ಅಂತ, ಅಥವಾ ಇಲ್ಲವಾ ಅಂದರೆ ಇದೆ, ಇದೆಯಾ ಅಂದರೆ ಇಲ್ಲ ಅಂತ, ಪೂರ್ತಿ ದುರ್ಬಲ ಅಂತ. ಜೋರು ತಿರುಗ್ತಾ ಇರೋ ಫ್ಯಾನ್ ನಿಧಾನ ತಿರುಗಿ ಶುರುವಾಗುತ್ತೆ ಇದಕ್ಕಿದ್ದಾಗೆ ಅಂತ. ಅಂದರೆ ಎಲ್ಲಕ್ಕೂ ಶಕ್ತಿಯಾಗಿದೆ ಅದು ಅಂತ, ಎಲ್ಲವನ್ನೂ ನಿಯಂತ್ರಿಸ್ತಾ ಇದೆ ಅಂತ. ಅದು ಸಿಕ್ಕಿದ್ರೆ ಎಲ್ಲವೂ ಸಿಕ್ಕಿದಾಗೆ ಅಂತ. ಹಾಗಾಗಿ ಪ್ರಾಣವಿದ್ಯೆಯನ್ನು ಉಪನಿಷತ್ತಿನಲ್ಲಿ ಬಾರಿಗೂ ಎತ್ತಿಯಾಡಿದ್ದಾರೆ. ನಚಿಕೇತ ಕೇಳೋದು ಒಂದು ಪ್ರಾಣವಿದ್ಯೆಯನ್ನು ಅಂದರೆ ಪರ್ಯಾಯವಾಗಿ ಪ್ರಾಣವಿದ್ಯೆಯನ್ನು ಕೇಳ್ತಾನೆ ಅವನು. ಅಗ್ನಿವಿದ್ಯೆ ಅಂತ ಹೆಸರವನ್ನು ಕೇಳ್ತಿರೋದು ಪ್ರಾಣವಿದ್ಯೆ. ಅದು ನೀವು ಬೇರೆ ಬೇರೆ ಕಡೆ ನೋಡಿದ್ರೆ ಪ್ರಾಣವಿದ್ಯೆ ಬಗ್ಗೆ ತುಂಬ ಹೇಳಿದ್ದಾರೆ. ಅದೇ ಪ್ರಾಣಾಯಾಮ ಇವತ್ತು ಇದೆ. ಅದು ಇದೆ ಅಂದರೆ ಇವತ್ತು ತುಂಬ ಅಂದರೆ ಒಂದು ಗೊಂದಲಮಯವಾಗಿದೆ ಇವತ್ತು ಅದು. ಅದನ್ನು ದುರುಪಯೋಗ ಅನುಪಯೋಗ ಏನೇನೋ ಮಾಡ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ದೊಡ್ಡ ಅದೊಂದು ಇಂಡಸ್ಟ್ರಿ ಅದು. ಪ್ರಾಣಾಯಾಮ ಯೋಗ ಅನ್ನೋದು ದೊಡ್ಡ ಇಂಡಸ್ಟ್ರಿ. ಆದರೆ ಇಂಡಸ್ಟ್ರಿಯ ವಾಸನೆ ಬಂದರೂ ಸಾಕು, ಅದು ಇರೋದಿಲ್ಲ ಅಲ್ಲಿ ಅಂತ, ಆ ವಿದ್ಯೆ ಅಂತ. ಅದರ ಗಂಧ ಇದ್ದರೆ ಸಾಕು ಅಂತ, ಅಷ್ಟು ಶುದ್ಧವಾಗಿರುವಂಥ ಒಂದು ವಿದ್ಯೆ ಅದು. ಹಾಗಾಗಿ ಅಂತಹ ಪ್ರಾಣಾಯಾಮ, ಪ್ರಾಣವನ್ನು ದೀರ್ಘ ಮಾಡುವಂಥ, ಪ್ರಾಣವನ್ನು ಲಂಬಗೊಳಿಸುವಂಥ ಒಂದು ಅದ್ಭುತವಾಗಿರುವಂಥ ವಿದ್ಯೆ ಅದು ಯಾಕೆ ಬಂತು ಅಂದರೆ, ಅದೇ ಆ ಎರಡನೇ ಪ್ರಪಂಚ ಇದೆಯಲ್ಲ, ಅನ್ನಮಯ ಪ್ರಪಂಚದ ಆಚೆಗೆ ಇನ್ನೊಂದು ಪ್ರಪಂಚ. ಆ ಪ್ರಪಂಚವೇ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು. ಒಂದು ಕಂಟ್ರೋಲ್ ರೂಮ್ ಅಂತಿದ್ರೆ ಅದರ ಮೂಲಕ ಎಲ್ಲವೂ ಕಂಟ್ರೋಲ್ ಆಗ್ತಾ ಇದ್ರೆ ಆ ತರಹ ಅಂತ. ಒಳಗಿರ್ತಾನೆ ಡ್ರೈವರ್, ಗಾಡಿ ಓಡ್ತಾ ಇರುತ್ತೆ, ಒಳಗಿರ್ತಾನೆ ಅಂತ. ನಿಮ್ಗಂದ್ರೆ ಡ್ರೈವರಿಗೆ ಫೋನ್ ಮಾಡಿ ಹೇಳೋಕ್ಕೆ ಸಾಧ್ಯ ಆದರೆ, ಹಾಗಲ್ಲ ಹೀಗೆ ಹೋಗು ಅಂತ ಹೇಳೋಕ್ಕೆ ಸಾಧ್ಯ ಆದರೆ ಗಾಡಿ ಹೀಗೆ ತಿರುಗತ್ತೆ ತಾನಾಗಿ ಅಂತ. ಗಾಡಿನ ತಿರುಗಿಸೋಕೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ನೀವು ಡ್ರೈವರಿಗೆ ಮಾತಾಡದೆ ಗಾಡಿ ಜೊತೆ ನೇರ ವ್ಯವಹಾರ ಮಾಡೋಕ್ಕೆ ಹೋದರೆ ಆಗೋದೇ ಇಲ್ಲ. ಮಾಡಬೇಕಾಗಿರೋದು ಒಳಗಿರೋನ ಜೊತೆಗೆ ಅಂತ. ಅದೇ ಒಳಗಿನ ಕೋಶ, ಅನ್ನಮಯ ಕೋಶದ ಒಳಗಿರುವ ಪ್ರಾಣಮಯ ಕೋಶ. ಹಾಗಾಗಿ ಅದನ್ನು ಭೃಗು ಸಾಕ್ಷಾತ್ಕರಿಸ್ಕೊಳ್ತಾನೆ. ಅದರಿಂದಲೇ ಪ್ರಪಂಚ ನಡೀತಾ ಇದೆ ಅಂತ, ಆ ಸತ್ಯ ಅವನಿಗೆ ಅನುಭವಕ್ಕೆ ಬರುತ್ತೆ ಅಂತ. ಈ ಪ್ರಪಂಚ ಅಲ್ಲಿಂದಲೇ ಹೊರಗೆ ಬಂದಿದೆ. ಪ್ರಾಣ ಪ್ರಪಂಚದಿಂದಲೇ ಬಾಹ್ಯ ಪ್ರಪಂಚ ಹೊರಗೆ ಬಂದಿದೆ. ಮತ್ತು ಪ್ರಾಣ ಪ್ರಪಂಚವೇ ನಡೆಸ್ತಾ ಇದೆ ಈ ಎಲ್ಲ ಪ್ರಪಂಚವನ್ನು. ಮತ್ತು ಕೊನೆಗೆ ಹೋಗಿ ಅಲ್ಲೇ ಸೇರುತ್ತೆ ಇದೆಲ್ಲ. ಈಗ ರಂಗಸ್ಥಳಕ್ಕೆ ಚೌಕಿ ಮನೆಯಿಂದ ಅಥವಾ ಗ್ರೀನ್ ರೂಮಿಂದ ಕಲಾವಿದರು ಬರ್ತಾರೆ, ಒಬ್ಬೊಬ್ಬರೇ ಕುಣಿತಾರೆ, ಮತ್ತು ವಾಪಸ್ ಅಲ್ಲಿಗೆ ಹೋಗ್ತಾರೆ. ಇನ್ನೂ ನಿಮ್ಗೆ ಸರಿಯಾಗಿ ಹೇಳ್ಬೇಕು ಅಂದರೆ ಗೊಂಬೆ ಆಟ ಇರುತ್ತಲ್ಲ, ಗೊಂಬೆ ಆಟದಲ್ಲಿ ಒಳಗಿಂದ ನಿಯಂತ್ರಣ ಮಾಡ್ತಾ ಇರ್ತಾರೆ ನೋಡಿ ಗೊಂಬೆಗಳನ್ನ. ಅವರು ಯಾವ ಗೊಂಬೆ ಏಳಬೇಕು, ಯಾವ ಗೊಂಬೆ ಬೀಳಬೇಕು, ಯಾವ ಗೊಂಬೆ ಯುದ್ಧ ಮಾಡಬೇಕು, ಯಾವ ಗೊಂಬೆ ಪ್ರೀತಿ ಮಾಡಬೇಕು, ಎಲ್ಲ ಒಳಗಡೆ ಕೂತ್ಕೊಂಡು ಸೂತ್ರಧಾರವನ್ನು ಮಾಡ್ತಾ ಇರ್ತಾನೆ. ಆ ಪ್ರಕಾರ ಮುಂದ್ಗಡೆ ಆಗ್ತಾ ಇರುತ್ತೆ ಅಂತ. ಅದೇ ಪ್ರಾಣ ಪ್ರಪಂಚ ಅಂದರೆ ಅಂತ. ಹಾಗಾಗಿ ಅದು ಎಲ್ಲವೂ ಅದನ್ನು ಕೈಗೆ ತಗೋಬೇಕು ಅನ್ನೋ ತೀರ್ಮಾನಕ್ಕೆ ಭೃಗು ಬರ್ತಾನೆ. ಅಲ್ಲಿ ಅವನಿಗೆ ಬ್ರಹ್ಮತ್ವದ ಸಾಕ್ಷಾತ್ಕಾರ ಆಗುತ್ತೆ. ಅದು ತೃಪ್ತಿ ಆಗೋದಿಲ್ಲ. ಇನ್ನೂ ಆಚೆಗೆ ಏನಾಗಿದೆ ಅಂತ ಅನ್ಸುತ್ತೆ ಅವನಿಗೆ. ಅನ್ನಕ್ಕಿಂತ ಒಳಗೆ ಶಕ್ತಿ, ಅನ್ನದೊಳಗೆ ಶಕ್ತಿ ಇದೆ, ಅನ್ನದ ಮೇಲೆ ಶಕ್ತಿ ಇದೆ, ಅನ್ನವನ್ನು ಮೀರಿ ಶಕ್ತಿ ಇದೆ. ಶಕ್ತಿಯೇ ಅನ್ನವನ್ನು ನಿಯಂತ್ರಣ ಮಾಡ್ತಾ ಇದೆ. ಆದರೆ ಶಕ್ತಿಯೇ ಸುಪ್ರೀಂ ಅಲ್ಲ, ಅದರ ಕಡೆಗೆ ಇನ್ನೇನೋ ಇದೆ. ಅದೇನನ್ನು ಗೊತ್ತಾಗಬೇಕಾದ್ರೆ ನಾಳೆ ಸಂಜೆ ಬರಬೇಕು ಮತ್ತೆ. ಹಾಗಾಗಿ ಪ್ರಾಣಮಯ ಕೋಶದ ಮುಂದಿರತಕ್ಕಂಥ ಮನೋಮಯ ಕೋಶಕ್ಕೆ ನಾಳೆ ಹೋಗೋಣ. ಹರಿರಾಮ್.